ಆಂಟಿ ನೀವ್ ಇವಾಗ ಹೇಳ್ತಾ ಸೋಷಿಯಲೈಸ್ಡ್ ಅಂತ ಹೇಳೋ ಹಂಗೆ ಇಲ್ಲ, ಬಿಕಾಸ್ ನಾವು ನಾನು ನಿಮ್ಮನ್ನ ಹೇಳಿದ್ದಲ್ಲ, ನಾನು ಹೇಳಿದೊಂದು ಅಲ್ಲಿ ಆಗಿರುವಂಥ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ಇವ್ರು ಹೇಳಿದ್ರಲ್ಲ, ನಾವೊಂದು ಸುಳ್ಳು ಭರವಸೆಯನ್ನು ಕೊಟ್ಟು ಕೂಡ ನಾವು ಸತ್ಯವನ್ನು ಹೊರಗೆಡಬೇಕಾಗತ್ತೆ ಅಂತ ಹೇಳಿ. ಎಲ್ಲದಕ್ಕೂ ಅವಕಾಶ ಇರುತ್ತೆ, ಸುತ್ತಮುತ್ತ ಇರುವಂಥ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಸಮ್ಟೈಮ್ಸ್ ಗಂಡ ಯಾವುದೋ ತಪ್ಪು ಮಾಡಿರ್ತಾರೆ, ಹೆಂಡತಿ ಏನೂ ತಪ್ಪು ಮಾಡಿರೋದಿಲ್ಲ, ಗೊತ್ತೇ ಇರೋದಿಲ್ಲ, ಕರೆಸ್ತಾರೆ ಒಮ್ಮೆ ಕೇಳುವಂಥದ್ದು ಕೇಳ್ತಾರೆ. ಜಯಪ್ರಕಾಶ್, ಇನ್ನೊಂದು ಏನಂದರೆ, ಈಗ ನಿಮ್ಮನ್ನು ಕ್ವಶನ್ ಮಾಡ್ಬೇಕಾದ್ರೆ ನಾನು ನಿಮ್ಮ ಫ್ರೆಂಡು ನಾಗೇಂದ್ರ ಕೇಳಬೇಕು, ಇಲ್ಲ ವಿಜಯ್ ಕೇಳಬೇಕು, ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಹೆಂಗೆ ಕೇಳೋಕ್ಕಾಗಲ್ಲ ನಾವು? ಅವ್ರ ಸುತ್ತ ಯಾರಿದ್ದಾರೆ ಅವ್ರನ್ನೇ ನಾವು ಒಂದಲ್ಲ 10 ಸತಿ ಕೇಳಬೇಕು. ಪ್ರಶ್ನೆ ಅದನ್ನು ಅರ್ಥ ಮಾಡ್ಕೋಬೇಕು. ಬೇರೆ ಉದ್ದೇಶ, ಈಗ ಎಷ್ಟೊಂದು ಜನ ಹೆಣ್ಮಕ್ಳು ಹಾಸನ್ನಾಗಿದ್ದಾರಲ್ವ, ಎಲ್ಲರನ್ನೂ ಯಾಕೆ ಕೇಳಕ್ಕೆ ಹೋಗ್ತಾರೆ? ನಿಮ್ಮನ್ನ ಯಾಕೆ ಕೇಳ್ತಾರೆ ಅಂದರೆ, ನೀವು ಕ್ಲೋಸ್ ಸರ್ಕಲಲ್ಲಿದ್ದವರು, ಸೊ ನಿಮಗೆ ಮಾಹಿತಿ ಜಾಸ್ತಿ ಇರುತ್ತೆ ಅನ್ನೋದು ನಮ್ಮ ಯೋಚನೆ. ಸೊ ನೀವು ಏನೋ ಕಾರಣಕ್ಕೆ ಐಡ್ ಮಾಡ್ತಿರ್ಬೋದು, ಇನ್ನೊಂದೇನು ಅದಕ್ಕೆ ಈಗಲ್ಲ ಇನ್ನೊಂದು ಸತಿ ನಿಮಗೆ ಫ್ರಸ್ಟ್ರೇಟ್ ಆಗಿ, ಇಲ್ಲ ಸರ್ ಈಗ ಹೌದು ಹಿಂಗೆ ಅಂದ್ಬಿಡ್ಬೇಕು, ಇದು ನಿಜ ಅಂತ ಹೇಳಂಗೆ ಆಗ್ಬೇಕು. ಅದು ನಮ್ಮ ಉದ್ದೇಶ ಇರುತ್ತೆ. ನಾಟ್ ಟು ಎರಾಸ್, ಜಸ್ಟ್ ಟು ಎಕ್ಸ್ಟ್ರಾಕ್ಟ್ ದಿ ಟ್ರೂತ್. ಎರಾಸ್ ಅಂತ ಅನ್ಕೋಬಾರ್ದು. ಅದು ಇಂಟ್ರಾಗೇಷನ್ನು ಮೆಥಡ್, ನಾನು ಹೇಳೋದು 3rd ಡಿಗ್ರಿ ಅನ್ನೋದನ್ನ ತೀರ್ಮಾನ ಆಗಿರೋ ಮೆಥಡ್ಸ್ ಬೇರೆ ಇದೆ. ಅದೆಲ್ಲ ಬಳಸ್ತಾರೆ. ಕೇವಲ ನಿಮ್ಮನ್ನು ಕ್ವಶನ್ ಮಾಡೋದನ್ನ ನೀವು ಹರಾಸ್ಮೆಂಟ್ ಅಂತ ತಗೊಳಂಗಿಲ್ಲ. ದಟ್ ಇಸ್ ಎ ಮೆಥಡ್ ಆಫ್ ಇಂಟ್ರಾಗೇಷನ್. ಸಾರಿ, ನಾನು ಒಂದು ಹೇಳ್ತೀನಿ ಸರ್, ನೀವು ಹೇಳಿದ ಹೌದು, ನನಗೆ ಅದು ಅರ್ಥ ಆಯಿತು. ಇವಾಗ ನೀವು ನಮ್ಮನ್ನ ಕ್ವೆಶನ್ ಮಾಡ್ತಿರ್ತೀರಲ್ಲ ಸರ್, 1 or 2 10 ಟೈಮ್ಸ್ ಕೂಡ ನಾವು ಅದೇ ಹೇಳ್ತಾ ಇರುವಾಗ, ಮತ್ತು ಇನ್ನೊಂದೇನಂತ ಎಲ್ಲರೂ ಸೇಮ್ ಇರಲ್ಲ ಸರ್. ಇವಾಗ ನಾನು ಏನು ಹೇಳ್ತಾ ಇದ್ದೆ ಅದನ್ನು ಕರೆಕ್ಟಾಗಿ ಪದೇ ಅದನ್ನೇ ಹೇಳ್ತಾ ಇದ್ದೆ ಬಿಟ್ಟರೆ, ನಾನೇನು ಹೇಳ್ತಾರೆ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು ನನ್ನ ವಿಷಯಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಅದು ಪದೇ ಅರ್ಥ ನೀವು ತಪ್ಪಿತಸ್ಥೆ ಅಥವಾ ನಿಮಗೆ ಅದ್ರ ಯಾವುದೇ ಸಂಬಂಧಗಳಿಲ್ಲದೆ ಇದ್ದಾಗ ನಿಮ್ಮ ಬಾಯಿಂದ ಸತ್ಯವೇ ಬರುತ್ತೆ. 1000 ಸಲ ಹೇಳಿದ್ರು ಕೂಡ ಸತ್ಯವೇ ಬರುತ್ತೆ. ನೀವು ಯಾವುದಾದ್ರೂ ಮುಚ್ಚಿಟ್ಟುಕೊಂಡಿದ್ದರೆ ಯಾವುದಾದ್ರೂ ವಿಚಾರಗಳನ್ನ, ಅವರೊಂದು 100 ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲಾದ್ರೂ ಒಂದು ಕಡೆ ನೀವು ಅದನ್ನ ಬಾಯ್ಬಿಟ್ಟಿರ್ತೀರಿ. ಅವ್ರು ಹಾಸನಕ್ಕೆ ಬಂದಿದ್ರಲ್ವಾ, ಅವತ್ತು ಎಲ್ಲಿ ಅವರು ಸ್ಟೇ ಆಗಿದ್ರು ಅಂತ ಒಮ್ಮೆ ಹೇಳ್ಬಿಡ್ತಾರೆ ಅವರು. ನೀವೊಂದು ಜಾಗವನ್ನು ಹೇಳ್ತೀರಿ, ಇಲ್ಲ ಅವತ್ತು ಸ್ಟೇ ಆಗಿತ್ತು 12 ಗಂಟೆಗೆ ಬಂದಿದ್ರು ಅಂತೇಳಿ. ಅದನ್ನು ಮತ್ತೊಮ್ಮೆ 14ನೇ ಪ್ರಶ್ನೆಯಾಗಿ ಕೇಳ್ತಾರೆ. ಅವರು ಹಾಸನಕ್ಕೆ ಬಂದಾಗ ಅವತ್ತು ಬೆಳಗ್ಗೆ 10 ಗಂಟೆಗೆ ಬಂದಿದ್ರಲ್ವ ಅಂತೇಳಿ. ಆಗ ನೀವು ಇಲ್ಲ ಸರ್ 11 ಗಂಟೆಗೆ, ಮತ್ತೆ ಆಗ 2 ಗಂಟೆಗೆ ಅಂತ ಹೇಳಿದ್ರಲ್ಲ, ಅಲ್ಲಿ ಸಿಲುಕಿಸುವಂಥ ಒಂದು ಪ್ರಯತ್ನ. ಸತ್ಯದ ಹಾದಿ ಇದ್ರೆ ಯಾವನೇನು ಮಾಡೋಕ್ಕಾಗಲ್ಲ. ಒಂದು ನನ್ನ ಅನುಭವಕ್ಕೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಕ್ಕನ ತಮ್ಮನೇ ಮರ್ಡರ್ ಮಾಡ್ತಾನೆ. ಅಲ್ಲೇ ಬಂದು ಹೋಗ್ತಿರ್ತಾನೆ, ಆಟೋ ರಿಕ್ಷಾ ಡ್ರೈವರ್, ಚಿಕ್ಕಬಳ್ಳಾಪುರದಲ್ಲಿದ್ದಾಗ. ಅವನು ಅಲ್ಲಿ ಒಂದು ಮುಂದೆ ರೂಮಲ್ಲಿ 4 ಹುಡುಗರು ಬಾಡಿಗೆ ಉಳ್ಕೊಂಡಿರ್ತಾರೆ, ಪ್ರಿಂಟಿಂಗ್ ಪ್ರೆಸ್ ಕೆಲಸ ಮಾಡ್ಕೊಂಡು. ಇವನು ಡೈಲಿ ನೈಟ್ ಬಂದವನು ಯಾವಾಗಲೂ ಅಕ್ಕ ಅಂತ ಕೂಗ್ತಿರ್ತಾನೆ. ಅವತ್ತು ಬೆಳಗ್ಗೆ ಅವ್ನು ಮರ್ಡರ್ ಮಾಡಿರ್ತಾನಲ್ಲ, ಅವತ್ತು ಮಾತ್ರ ಬಂದು ಹುಡುಗರನ್ನ ಕೂಗ್ತಾನೆ. ಅರ್ಥ ಆಯ್ತಾ? ಅವತ್ತು ಅಕ್ಕ ಅಂತ ಕೂಗಲ್ಲ, ಯಾಕಂದ್ರೆ ನಿನಗೆ ಗೊತ್ತವಳು ಇಲ್ಲ ಅಂತ. ನಾವು ಆ ಹುಡುಗರನ್ನ ಕ್ವಶನ್ ಮಾಡ್ತಿರ್ಬೇಕಾದ್ರೆ ಡೈಲಿ ಏನಾಗ್ತಿತ್ತು, ಅವತ್ತೇನಾಯಿತು ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ದಿನ ಅಕ್ಕ ಅಂತಾನೆ ಕೂಗೋನು ಸರ್, ಅವತ್ತು ಬಂದಿದ್ದಾಗ ನಮ್ಮನ್ನು ಕೂಗ್ದ ಅಂತ. ಅವಾಗ ಇವನಿಗೆ ಸ್ವಲ್ಪ ಸರಿ ಮಾಡಿದ್ಮೇಲೆ, ಈ ಶಿವರಾಮ ಅವರು ನಮ್ಮ IAS ಆಫೀಸರ್, ಒಂದೇ ವರ್ಡು ಶಿವರಾಮ ಅವರು ಮಾಡಿದಂಗೆ. ಶಿವರಾಮ ಅವರ ಒಂದು ಸಿನಿಮಾ ಇದೆ, ಬಾನಲ್ಲೇ ಮಧುಚಂದ್ರಕ್ಕೆ ಅಂತೇಳಿ. ಅದರ ಕ್ಲೈಮ್ಯಾಕ್ಸ್ ಕೂಡ ಹಂಗೆ ಇರುತ್ತೆ. ಅಂದರೆ ಆತನೇ ಸಾಯಿಸಿರ್ತಾನೆ. ಆದರೆ ಹೆಂಗೆ ಹಿಡಿತಾರೆ ಅಂತಂದ್ರೆ, ಆತ ವಾಪಸ್ ಬರುವಾಗ ಆಕೆಗೆ ಟಿಕೆಟ್ ಬುಕ್ ಮಾಡಿರೋದಿಲ್ಲ, ಹನಿಮೂನ್ಗೆ ಹೋಗಿರ್ತಾನೆ ಅಲ್ವಾ. ಒಂದು ಮಾತಾಡ್ತೀನಿ. ನೀವೀಗ ಇದನ್ನ ಹೇಗೆ ನೋಡ್ತೀರಿ? ನೋಡಿ ನಾಗೇಂದ್ರ ಬಾಬು, ಈಗ ನಾವು ಸಹಜವಾಗಿ ನಮ್ಮ ಸ್ನೇಹಿತರು ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ನಮ್ಮ ತನಿಖೆಯ ವಿಧಾನ ಆಗಿರುತ್ತೆ, ನಾವು ಸತ್ಯವನ್ನು ಹೊರ ತೆಗಿಲಿಕ್ಕೆ ಅನೇಕ ಬಾರಿ ಅವ್ರನ್ನ ಕರಿಬೇಕಾಗ್ತದೆ, ಅದನ್ನು ಅವ್ರು ಹರಾಸ್ಮೆಂಟ್ ರೀತಿ ಗಮನಿಸ್ತಾರೆ ಅಂತ. ಬಟ್ ಟು ಬಿ ಫ್ರ್ಯಾಂಕ್, ಅನೇಕ ಸಲ ಹರಾಸ್ಮೆಂಟೂ ಆಗುತ್ತೆ. ಎಲ್ಲ ಆಫೀಸರ್ಸು ಹಾನೆಸ್ಟಾಗಿ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಹಾಗೆ ಆನೆಸ್ಟಾಗೇ ಮಾಡಿ ಆಗಿದ್ದಿದ್ರೆ ಇಷ್ಟು ದಿವಸ ಯಾಕೆ ಎಷ್ಟೋ ಜನ ಅಕ್ಯೂಟಲ್ಲಿ ಯಾಕೆ ಆಗ್ತಿದೆ? ತನಿಖಾ ಹಂತದಲ್ಲೂ ಕೂಡ ಈಗೇನಾಗಿದೆ, ಮೇಡಮ್ ಅವ್ರು ಬಂದಿದ್ದಾರೆ, ಅವರು JDS ಕಾರ್ಯಕರ್ತೆ ಆಗಿದ್ದಾರೆ, ಅವ್ರನ್ನ ಆರೋಪಿ ಸ್ಥಾನದಲ್ಲೇ ಅವ್ರು ನೋಡ್ತಿಲ್ಲ, ಅವ್ರೇನು ಆರೋಪಿ ಅಲ್ಲ, ಆರೋಪಿ ಸುತ್ತಮುತ್ತ ಇದ್ದಾರೆ. ಆರೋಪಿ ಸುತ್ತಮುತ್ತ ಅನೇಕರು 100 ಜನ ಇರ್ತಾರೆ, ಕಾರ್ಯಕರ್ತರು 100 ಜನ ಸ್ನೇಹಿತರು ಇರ್ತಾರೆ. ನೀವು ಅವ್ರನ್ನ ಕರೀಬೇಕಾದ್ರೆ, ಅವರು ಮೇಡಮ್ ಅವ್ರು ಆಗಲೇ ಹೇಳ್ತಿದ್ರು, IPS ಆಫೀಸರ್ಸ್ ಇದ್ದರು, ಅವ್ರ ಪಾಪ ತುಂಬ ಡೀಸೆಂಟಾಗಿ ವ್ಯವಹಾರ ಮಾಡಿದ್ದಾರೆ, ಕರೆದು ಅವ್ರನ್ನ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಏನಾಗುತ್ತೆ, ಈ ಸೆಕ್ಷುವಲ್ ಹರಾಸ್ಮೆಂಟ್ ಕ್ರೈಮ್ಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಎನ್ಕ್ವೈರಿ ಮಾಡಲಿಕ್ಕಿಂತ ಮುಂಚೆ ಮಹಿಳೆಯರನ್ನ ಮೆಂಟಲಿ ಪ್ರಿಪೇರ್ ಮಾಡಬೇಕು ಫಸ್ಟು. ದಟ್ ಇದ್ರ ಸೀರಿಯಸ್ನೆಸ್ ಹೀಗಿದೆ, ಇದ್ರ ಚೌಕಟ್ಟು ಹೀಗಿದೆ, ಮತ್ತು ನಿಮ್ಮನ್ನು ನಾವು ಒಬ್ಬ ವಿಟ್ನೆಸ್ಸಾಗಿ ಕರೆದಿದ್ದೀವಿ, ನಿಮ್ಮ ಕಡೆಯಿಂದ ನಮಗೆ ಕೋಆಪರೇಷನ್ ಬೇಕು, ನಿಮ್ಮನ್ನು ನಾವು ಆರೋಪಿಯನ್ನು ಮಾಡಿಲ್ಲ, ತಾವು ಒಂದು ಸ್ವಲ್ಪ ಕೋಆಪರೇಷನ್ ಮಾಡಿ, ಯಾಕಂದರೆ ನಿಮ್ಮಿಂದ ಅನೇಕ ನೊಂದಂಥ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಹಾಗಾಗಿ ಮೆಂಟಲಿ ಪ್ರಿಪೇರ್ ಮಾಡಿ, ಅವ್ರ ಕಡೆಯಿಂದ ಸತ್ಯವು ನಿಷ್ಠ ಆಗುತ್ತೋ ಅಷ್ಟು ನಾವು ತಗೋಬೇಕಾಗ್ತದೆ.
ಬಟ್ ಅದನ್ನು ಬಿಟ್ಟು ನಾವು ಅವ್ರನ್ನೇ ಆರೋಪಿ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ನೀವು ಅವ್ರ ಜೊತೆ ಏನೋ ಶಾಮೀಲಾಗಿದ್ರಿ ಅಥವಾ ನೀವು ಅವರು ಹಿಂಗೆ ಮಾಡಿದ್ರಿ ಅಥವಾ ನೀವು ಅವ್ರ ಜೊತೆ ಇದ್ರಿ, ಈಗ ಅನೇಕ ಸಲ ಹರಾಸ್ಮೆಂಟ್ ಕೆಲವು ಲೋವರ್ ಕೆಲವು ಪಾಪ ಆಫೀಸರ್ಸ್ ಇದ್ದವರು ಅವರು ಮಾಡುವಂಥ ತಪ್ಪಿಂದ ಈ ಹಿರಿಯ ಅಧಿಕಾರಿಗಳಿಗೂ ಕೆಲವು ಸರಿ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಅವ್ರಿಗೆ ದೇ ಸಿ ಹ್ಯಾಸ್ ಫೇಸ್ಡ್ ಇಟ್. ಇವತ್ತು ದಿವಸ ತಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದಾರೆ, ಬಂದು ಬೇರೆ ಕಡೆ ಯಾವ ಮಹಿಳೆ ಕೂಡ ಬಂದು ಕೂರೋದಿಲ್ಲ. ತಮಗೆ ಮೋಸ ಆಗಿದೆ ಅಂದರೆ ಅವ್ರಿಗೆ ಎಲ್ಲ ಡಿಸಿಪ್ಲಿನ್ ಆಗಿ ಡಿಗ್ನಿಫೈಡ್ ಆಗಿ ನೀವು ಒಬ್ಬರ ಮಹಿಳೆಯನ್ನು ನೀವು ನಡ್ಕೊಂಡ್ರೆ ಯಾರು ಕೂಡ ಸ್ಟುಡಿಯೋಗೆ ಬಂದು ಇಡೀ ರಾಜ್ಯ ಜನತೆ ಮುಂದೆ ನಂಗೆ ನೋವಾಗಿದೆ ಅಂತ ಯಾರು ಹೇಳ್ಕೊಳಲ್ಲ. ಪ್ಲಸ್ ಅವ್ರಿಗಾಗಿರುವಂಥ ಅನ್ಯಾಯ ನೋವು ಏನಾಗಿದೆಯೋ ಅದು ಕೆಲವು ಸರಿ ಬಾಯ್ಬಿಟ್ಟು ಹೇಳ್ತಿಲ್ಲ. ಆಗಲೇ ಅದನ್ನೇ ಹೇಳ್ತಿದ್ರು ಅವರು, ನಾನು ಹೇಳೋಕ್ಕಾಗೋದಿಲ್ಲ ಸರ್, ಆ ಥರ ಕ್ವಶನ್ಸ್ ಇದೆ ಅಂತ. ಹಾಗಿದ್ದಾಗ ತನಿಖೆ ವಿಧಾನದ ಬಗ್ಗೆ ಸಾರ್ವಜನಿಕರಿಗಾಗ್ಬೋದು, ಕಾನೂನಾತ್ಮಕವಾಗಿ ನ್ಯಾಯವಾದಿಗಳಿಗಾಗ್ಬೋದು ಅನುಮಾನ ಬರೋದಿಲ್ವಾ? SIT ಈಗಲೂ 99% ಹಾನೆಸ್ಟಾಗಿ ತನಿಖೆ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರೂ ಕೂಡ ಚಕಾರ ಎತ್ತುತ್ತಾ ಇಲ್ಲ. ಬಟ್ ನೀವು ಆರೋಪಿ ಸುತ್ತಮುತ್ತ ಇರೋರನ್ನ ಕರೆಯುವಂಥ ವಿಧಾನ, ಅವರು ಕೊಡುವಂಥ ಚೌಕಟ್ಟು, ಅವ್ರ ಹತ್ರ ತೊಗೊಳ್ತಿರೋ ಕೋಆಪರೇಷನ್ನಲ್ಲಿ ನೀವು ಹರಾಸ್ಮೆಂಟನ್ನು ಯಾಕೆ ಬಳಸ್ತೀರಿ? ನೀವು ಫೋರ್ಸ್ ಮಾಡಿ ಯಾರನ್ನು ಕೂಡ ಆರೋಪಿ ವಿರುದ್ಧ ಸಾಕ್ಷಿ ಕಲೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನೀವು ಫೋರ್ಸ್ ಮಾಡ್ತೀರಿ, ಕೆಲವು ಸರಿ 161 ಸ್ಟೇಟ್ಮೆಂಟ್ ತಗೋತೀರಿ, ನಾಳೆ ಕೋರ್ಟಲ್ಲಿ ನಿಲ್ಲೋದೇ ಇಲ್ಲ. 161 ಸ್ಟೇಟ್ಮೆಂಟ್ ನಾಟ್ ಇವನ್ ಅಡ್ಮಿಸಿಬಲ್ ಇನ್ ಕೋರ್ಟ್. ಹಾಗಾಗಿ SIT ಮಾಡ್ತಿರೋ ಒಳ್ಳೆ ಕೆಲಸನ ಮುಂದುವರಿಸ್ಕೊಂಡು ಹೋಗಲಿ. ಯಾರೋ ಕೆಲವರು ಆಫೀಸರ್ಸ್ ಮಾಡೋದ್ರಿಂದ ದೊಡ್ಡ ದೊಡ್ಡ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರೋದು ಬೇಡ. SIT ಮೇಲೆ ಎಲ್ಲರಿಗೂ ವಿಶ್ವಾಸ ಇದೆ. ಮತ್ತು ಪ್ರಜ್ವಲ್ ಅವ್ರು ಯಾರಿದ್ದಾರೋ, ಸುತ್ತಮುತ್ತ ಯಾರೇ ಇರಲಿ, ಎಲ್ಲರನ್ನೂ ಕರೀರಿ, ಮಾತಾಡಿ, ಬಟ್ ಘನತೆಯಿಂದ ಮಾತಾಡಿ, ಅವ್ರು ಒಂದು ರೆಸ್ಪೆಕ್ಟನ್ನು ಕೊಡಿ, ಅವ್ರ ಕಡೆಯಿಂದ ಮಾಹಿತಿ ಸಹಕಾರ ತಗೊಳ್ಳಿ, ಅವ್ರನ್ನ ನಿಮ್ಮ ವಿಟ್ನೆಸ್ಗಳಾಗಿ ಕರ್ಕೊಳ್ಳಿ. ಅದು ಬಿಟ್ಟು ನೀವು ಹೆದರ್ಸ್ತು ಅನ್ನೋದಾದರೆ ನಾಳೆ ಇಡೀ ತನಿಖೆ ದಿಕ್ಕು ತಪ್ಪಿಡುತ್ತೆ. ದಟ್ ಇಸ್ ಮೈ ಒಪಿನಿಯನ್. ಇದೇ ಪ್ರಶ್ನೆ ಬಂದಿರೋದು ಈಗ ಸುನಿಲ್. ಯಾಕಂದ್ರೆ ಆ ಮಹಿಳೆಯ ಒಂದಷ್ಟು ವಿಚಾರಗಳನ್ನ ಆಫ್ ದ ರೆಕಾರ್ಡ್ ಹೇಳ್ಕೊಂಡಾಗ ಅದೆಲ್ಲವೂ ಕೂಡ ನಾವು ಆನ್ ರೆಕಾರ್ಡ್ ಕೂಡ ನಾವು ಕೆಲವು ವಿಚಾರಗಳನ್ನ. ಸೊ ಕೆಲವೊಮ್ಮೆ ಪೊಲೀಸರು ಹಿರಿಯ ಅಧಿಕಾರಿ, ನಾನು ಕೂಡ 8 ವರ್ಷ ಕ್ರೈಮ್ ರಿಪೋರ್ಟರ್ ಆಗಿ ನಾನು ಗಮನಿಸಿದ್ದೀನಿ. ಲೋಕೇಶ್ DYSP ACP ಆಗಿದ್ದಾಗ ಇದೇ ಉಪ್ಪಾರಪೇಟೆಗೆ ಹೋಗ್ಬಿಟ್ಟು ಅವ್ರ ಹತ್ರ ಬೈಟ್ ತಗೊಂಡ್ರು. ನಮಗೆ ಮಾಧ್ಯಮದವ್ರ ಮುಂದೆ ಮಾತಾಡ್ತಾ ಇದ್ದೆ ಲೋಕೇಶ್ವರ್ ಅವರು. ಅವ್ರನ್ನ ಹೇಳಿದ್ರೆ ನಾವು ಕೇಳ್ಕೊಂಡು ನಾವು ಬರ್ತಾ ಇದ್ವಿ, ಸುದ್ದಿಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಈಗ ಆ ಮಹಿಳೆ ಗಮನಿಸಿದಾಗ, ಮಹಿಳೆ ಹೇಳಿಕೆಗಳನ್ನ ಗಮನಿಸಿದಾಗ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲೋ ಒಂದ್ ಕಡೆ ಯಾಕೆ, ಈಗ ಲೋಕೇಶ್ವರ್ ಸರ್ ಕೂಡ ಹೇಳ್ತಾರೋ ಒಂದು ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ, ಅದನ್ನ ಬಾಯ್ ಬಿಡಿಸ್ಬೇಕು ಅಂದ್ರಂತ. ಈಗ ಇಲ್ಲ ಅಂತ ಒಪ್ಕೊಂಡಾದ್ಮೇಲೆ ಒಂದು 2 ಸರಿ ಓಕೆ, 3 ಸರಿ ಓಕೆ, 4 ಸರಿ ಓಕೆ, ಹೌದು ಯಾಕೆ ಅಂತ ಬಂದಾಗ ಅವ್ರು ಕೊನೆಗೆಲ್ಲ ಒಪ್ಕೊಂಡ್ಬಿಡ್ತಾರೆ ಅಂತೇಳಿ. ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಯಾಕೆ ಪದೇ ನೋಟಿಸ್ಗಳು ಕೊಡ್ತಾರೆ ಅಂತೇಳಿ. ಸರ್, ಆ ಥರ ನಿಮ್ಗೆ ಅನುಮಾನ ಇದ್ದರೆ, ಒಂದು ಪಕ್ಷ ಆರೋಪಿ ಜೊತೆ ನಿರಂತರವಾದಂಥ ಮೊಬೈಲ್ ಸಂಪರ್ಕದಲ್ಲಿದ್ದರು, ಆರೋಪಿಯ ಕಾಲ್ ರೆಕಾರ್ಡ್ಸಲ್ಲಿ ಇವರು ಅವ್ರ ಜೊತೆ ಶಾಮೀಲಾಗಿದ್ದರು, ಅಥವಾ ಇವರು ಆ ಸ್ಪಾಟ್ ಆಫ್ ಸೀನ್ ಆಫ್ ಕ್ರೈಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಇವರು ಅಲ್ಲಿದ್ದರು, ಹಾಗಿದ್ರೆ ಡೈರೆಕ್ಟಾಗಿ ಎವಿಡೆನ್ಸನ್ನು ಮುಂದೆ ಇಟ್ಟು ನೀವು ಕೊರಾಬರೇಟ್ ಮಾಡಿ, ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಕೂತ್ಕೊಂಡು, ಈ ಥರ ನೀವು ಅವ್ರ ಜಾಗದಲ್ಲಿ ಇದ್ರಿ, ನಿಮ್ಮನ್ನು ನಾವು ಅವ್ರಿಗೆ ವಿಟ್ನೆಸ್ ಆಗಿ ನೋಡ್ತಿಲ್ಲ, ನಿಮ್ಮನ್ನು ಆರೋಪಿ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ, ಹಾಗಾಗಿ ನಿಮ್ಗೇನೋ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇಲ್ಲ ಅಂತ ಹೇಳಿ 1-4 ದಿವಸ ನೀವು ಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಈವನ್ ಕೋರ್ಟ್ ಕೂಡ ನಿಮ್ಗೆ ಅಪ್ರಿಷಿಯೇಟ್ ಮಾಡುತ್ತೆ. ಬಿಕಾಸ್ ಯು ಆರ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ದ ಟ್ರೂತ್. ನೀವು ಯಾವ ಸ್ಥಾನದಲ್ಲಿ ಕರೆಸಿದ್ದೀರಿ? ಆರೋಪಿಯ ಸ್ನೇಹಿತರು ಆಗೋದು ಒಂದು ಅಪರಾಧನ. ಹಾಗಾಗಿ ಕೆಲವು ಸರಿ ಏನಾಗ್ತದೆ, ಕೆಲವು ಹರಾಸ್ಮೆಂಟ್ ಅಂತೂ ರೈಟ್ ಆರ್ ರಾಂಗ್, ಕೆಲವು ಅಧಿಕಾರಿಗಳಿಂದ ಕೆಲವು ಹರಾಸ್ಮೆಂಟ್ ಆಗ್ಬಿಡ್ತವೆ. ಅದನ್ನು ಖಂಡಿತವಾಗ್ಲೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಾಗ, ಅಥವಾ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಗಮನಕ್ಕೆ ಬಂದಾಗ ಖಂಡಿತ ಅವರು ಕ್ಲಿಫೈ ಮಾಡಿದ್ದಾರೆ. ನಿಮ್ಮ ಪ್ರೆಸವ್ರ ಮುಂದೆ ಭಾಳಷ್ಟು ಹೇಳಿದ್ದಾರೆ, ನಾನು ಯಾವುದನ್ನು ಸಹಿಸೋದಿಲ್ಲ. ಸರ್, ಇವತ್ತು BK ಸಿಂಗ್ ಅವರು ಯಾವ ರೀತಿಯಾಗಿ ಇದ್ದಾರೆ ಅಂತೇಳಿ ಎಲ್ಲ ಕ್ರೈಮ್ ರಿಪೋರ್ಟ್ಗಳಿಗೆ ಎಲ್ಲ ಇಲಾಖೆಯವ್ರಿಗೂ ಗೊತ್ತಿದೆ. ಇವತ್ತು ಕೂಡ ಗೌರಿ ಲಂಕೇಶ್ ಕೇಸಲ್ಲಿ ಯಾರು ಕೂಡ ಹೊರಗಡೆ ಬಂದಿಲ್ಲ, ಜಾಮೀನು ಸಿಕ್ಕಿಲ್ಲ. ಇಲ್ಲ, ಅದ್ಭುತವಾದ ಇನ್ವೆಸ್ಟಿಗೇಷನ್ ಮಾಡೋದು ಒಂದೇ ಅಲ್ಲ, ಅವರ ಗೈಡೆನ್ಸ್ ಅಲ್ಲಿ ತುಂಬಾ ಹಾಗಾಗಿ ಬೇರೆ ಏನೇ ಆರೋಪಗಳು ಬಂದಾಗಲೂ ಕೂಡ ಇಲ್ಲ ಪ್ರಭಾವ ಬೀರ್ತಾರೆ, ಮತ್ತೊಂದು ಬೀರ್ತಾರೆ. ಇವನ್ ಮಾಧ್ಯಮ ಕೂಡ BK ಸಿಂಗ್ ಅವರ ಜೊತೆ ಹೆಂಗೆ ನಿಂತಿದೆ ಅಂತಂದ್ರೆ, ಆಮೇಲೆ ನಮ್ಮ ಜವಾಬ್ದಾರಿ ಕೂಡ ಸರ್. ಆಮೇಲೆ ಈ ನಮ್ಮ ಸಮಾಜವನ್ನು ತಿದ್ದೋರು ಯಾರು, ನಾವು ಅಂಥವ್ರು